ಸದ್ಯದಲ್ಲಿಯೇ ರಾಷ್ಟ್ರ ರಾಜಕಾರಣದಲ್ಲಿ ಸುನಾಮಿಯಾಗಲಿದೆ. ಗದಗನಲ್ಲಿ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಸುನಾಮಿಯಾಗುತ್ತದೆ. ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಸುನಾಮಿ ಆಗುವ ಲಕ್ಷಣಗಳು ಬಹಳ ಎದ್ದು ಕಾಣ್ತಾ ಇದೆ. ಯುಗಾದಿ ನಂತರ ಸುಳಿವು ಸಿಗಲಿದೆ ಎಂದು ಶ್ರೀಗಳು ನುಡಿದಿದ್ದಾರೆ. ಇನ್ನು ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿದವರು ಹಕ್ಕಬುಕ್ಕರು. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅಧಿಕಾರ ವಿಚಾರವಾಗಿ ಇವತ್ತು ಕೂಡ ವಿಜಯನಗರ ಸಾಮ್ರಾಜ್ಯದ ಹೆಸರು ಪ್ರಖ್ಯಾತ ಪಡೆದಿದೆ. ಅದನ್ನ ಕಟ್ಟಿದವರು ಹಕ್ಕಬುಕ್ಕರು ಹಾಲು ಮತದ ಸಮಾಜದವರು. ಆ ಸಮಾಜಕ್ಕೆ ಅಧಿಕಾರ ಬಂದ್ರೆ ಸುಲಭವಾಗಿ ಕಿತ್ತುಕೊಳ್ಳಲು ಆಗೋದಿಲ್ಲ. ಸಮಾಜದ ಮೇಲೆ, ರಾಜ್ಯದ ಮೇಲೆ ಒಳ್ಳೆಯ ಕೆಲಸ ಮಾಡುವವರಿಗೆ ಕೆಡುಕು ಆಗೋದು ಕಷ್ಟ. ಸಮಾಜದ ಮೇಲೆ, ರಾಜ್ಯದ ಮೇಲೆ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಜನರಿಗೆ ಕೆಡುಕಾಗೋದು ಕಷ್ಟ. ಆ ದೃಷ್ಟಿಯಿಂದ ಈಗ ಆಲಮದ ಸಮಾಜದವರೇ ಆದ ಸಿದ್ದರಾಮಯ್ಯನವರು ರಾಜ್ಯ ಅಧಿಕಾರದಲ್ಲಿದ್ದಾರೆ. ಹಾಗಾಗಿ ಅವರಿಂದ ಅಧಿಕಾರ ಕಿತ್ತುಕೊಳ್ಳೋದು ಕಷ್ಟ ಅನ್ನತಕ್ಕಂಥ ಒಂದು ಸಾಮಾನ್ಯ ಭವಿಷ್ಯ ಜ್ಞಾನವನ್ನು ವಿಜಯನಗರ ಸಾಮ್ರಾಜ್ಯದ ವಿಚಿಂತನೆ ಇಟ್ಟುಕೊಂಡು ಹೇಳಿರ್ತಕ್ಕಂಥದ್ದು. ಮತ್ತು ಬೇರೆಯವರು ಅದೆಲ್ಲ ಮಾಡಿಲ್ಲ ಅಂತಲ್ಲ, ಬೇರೆ ಸಮಾಜ ಅಷ್ಟಕ್ಕಿಂತ ಹೆಚ್ಚಾಗಿ ಮಾಡಿದ್ದಾರೆ. ಆ ಸಮಾಜದ ಬಗ್ಗೆ ನಮಗೆ ಯಾವುದೇ ಬೇರೆ ಅಭಿಪ್ರಾಯವೇನಿಲ್ಲ. ನಾವು ಕಂಡಂಥ ಉದಾಹರಣೆಗಳು, ತಿಳ್ತಕ್ಕಂಥ ಚಿಂತನೆಗಳ ಮುಖಾಂತರವಾಗಿ ಹಿಂದೆಯೂ ನಾನು ಸಿದ್ದರಾಮಯ್ಯನವರಿದ್ದಾಗ ಹೇಳಿದ್ದೆ, 5 ವರ್ಷ ಆಳಿದರು, ಯಾರೂ ಕಿತ್ಕೊಳ್ಳೋಕ್ಕಾಗಲಿಲ್ಲ. ಇನ್ನೆಲ್ಲ ಸಮಾಜದವರು ಮುಗಿಸಲಿಲ್ಲ. ಅರಸವರು ಅಲ್ಲಾಳರು 9 ಪಟ್ಟ, ಗೊಲ್ಲಾಳರು 9 ಪಟ್ಟ, ಅಲ್ಲಾಳ, ಬಲ್ಲಾಳ, ಗೊಲ್ಲಾಳ ಅಂತ ಕರೀತಾರೆ. ಅಲ್ಲಾಳರು ಅಂದರೆ ಮಹಮ್ಮದೀಯರು, ಈ ದೇಶವನ್ನು 9 ಪಟ್ಟ ಆಳಿದರು. ಬಲ್ಲಾಳರು ಪಾಳೆಗಾರರು, ಪಾಳೆ ಪಟ್ಟಗಳು, ಇವೆಲ್ಲ 9 ಪಟ್ಟ ಆಳಿರು. ಗೊಲ್ಲಾಳರು ಯದುವಂಶಸ್ಥರು, ಮೈಸೂರು ಒಡೆಯರು, ಅದರಲ್ಲಿ ಆಲಮದ ಸಮಾಜರು ಬರ್ತಾರೆ. ಇವರು 9 ಪಟ್ಟ. ಈಗ 9 ಪಟ್ಟಗಳನ್ನು ಆಳಿದು ಆನಂತರ ಬಂದಿರತಕ್ಕಂಥದ್ದು ಪ್ರಜಾಪ್ರಭುತ್ವದ ಪಟ್ಟ ಬಂತು. ಆ ದಶೆಯಲ್ಲಿ ಇವತ್ತಿನ ರಾಜಕೀಯ ಚಿಂತನೆ ಬಗ್ಗೆ ವಿಚಾರ ಮಾಡೋದಾದರೆ ಈ ಮುಖ್ಯಮಂತ್ರಿ ಇರೋವರೆಗೂ ಕಿತ್ತುಕೊಳ್ಳೋದು ಕಷ್ಟ. ಯಾಕೆ ಅಂದರೆ ಸಾಮಾಜಿಕ, ಧಾರ್ಮಿಕ ಒಂದು ಹಿನ್ನೆಲೆ ಇದೆ. ಆ ದೃಷ್ಟಿಯಲ್ಲಿ ಹೇಳಿದೆ ಹೊರತು ಡಿ ಕೆ ಶಿವರ ಬಗ್ಗೆ ಆಗಲಿ, ಮಹಿಳೆಯರ ಬಗ್ಗೆ ಆಗಲಿ ಅಭಿಪ್ರಾಯ ಒಳ್ಳೆಯ ಅಭಿಪ್ರಾಯ ನಮಗಿದೆ. ನಮಗೆ ಅವರು ಬೇಕಾದವರೇ. ಅದನ್ನು ನಾನು ಸ್ಪಷ್ಟಪಡಿಸಿಲ್ಲ. ಸ್ಪಷ್ಟಪಡಿಸ್ಬೇಕಾದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಸಂಕ್ರಾಂತಿ ಭವಿಷ್ಯ ಅಂತ ಹೇಳ್ತಾರೆ, ಇನ್ನೊಂದು ಯುಗಾದಿ ಭವಿಷ್ಯ ಅಂತ ಹೇಳ್ತಾರೆ. ಚಂದ್ರನನ್ನು ಆಧಾರವಾಗಿಟ್ಟುಕೊಂಡು ಯುಗಾದಿಯ ಮಳೆ, ಬೆಳೆ, ಆ ಧಾನ್ಯಗಳು, ರಾಜರ ಬದಲಾವಣೆಗಳು, ಯುದ್ಧಗಳು ಇವೆಲ್ಲ ಹೇಳ್ತಾರೆ. ಆವಾಗ ಅದನ್ನು ನೋಡ್ಕೋಬೇಕು ಅಂತ ಹೇಳಿರೋದು ನಾನು. ಒಕ್ಕಲಿಗರು ಅನ್ನದಾತರು ಅಂತ, ಅವ್ರನ್ನ ಜಗತ್ತೇ ಮರೆಯೋಂಗಿಲ್ಲ. ಅನ್ನವನ್ನು ಕೊಡುವಂಥರೇ ಅವರು, ಭೂಮಿಯನ್ನು ಉಳುವಂಥರೇ ಅವರು. ಅದರಲ್ಲಿ ಹಾಗೆ ಇದಕ್ಕೆ ಜಾತಿ ಲೇಪನ ಹಂಚೋದು ಬೇಡ. ಒಕ್ಕಲಿಗ ಸಮಾಜ ಜಗತ್ತೇ ಬಾಗಬೇಕು, ದುಡಿದು ಅನ್ನ ಕೊಡುವಂಥರು ಅವರು. ಅವ್ರು ಅನ್ನ ಕೊಡೋರು ನಾವೆಲ್ಲ ಬದುಕ್ತಾ ಇರ್ತೀವಿ. ಈಗ ಹಾಲು ಮತದವರು ಅವರಾಗಲೇ ಬಿಟ್ಟು ಕೊಡ್ಬೋದಲ್ಲ ಅಧಿಕಾರ? ಯುಗಾದಿ ಮೇಲೆ ನೋಡೋಣ ಏನಾಗುತ್ತೆ ರಾಜಕಾರಣದಲ್ಲಿ. ಅಂದರೆ ಈಗ ಭಾಳಷ್ಟು ಅಂದರೆ 2.5 ವರ್ಷ ಅಂತ ಏನೋ ಅಂದ್ಕೊಂಡಿದ್ರು. ಇವಾಗ ಅವ್ರು ಬಿಡ್ಲಿಕ್ಕೆ ರೆಡಿ ಇಲ್ಲ. ಇವರು ಮೊನ್ನೆ ಅಮಿತ್ ಶಾ ಅವರಿಗೆ ಭೇಟಿಯಾಗಿ ಬಂದರು. ಹೀಗಾಗಿ ಭಾಳಷ್ಟು ಚರ್ಚೆ. ಒಂದೇ ಒಂದು ಹೇಳ್ತೀನಿ, ರಾಷ್ಟ್ರ ರಾಜಕಾರಣದಲ್ಲಿ ಸುನಾಮಿ ಆಗ್ತದೆ. ಮೋದಿಯವರಿಗೆ ಅಧಿಕಾರ ಖಂಡಿತ ಇದೆ. ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಸುನಾಮಿ ಆಗುವ ಲಕ್ಷಣಗಳು ಭಾಳ ಇದ್ದಾವೆ. ಅದು ರಾಜ್ಯದ ಮೇಲಿನ ಪರಿಣಾಮ ಬೀರ್ಬೋದ? 5 ವರ್ಷ ಅವ್ರು ಪೂರ್ಣ ಆಗಲ್ಲ ರಾಷ್ಟ್ರ ರಾಜಕಾರಣದಲ್ಲಿ. ಊರಿಗೆ ಹೋಗ್ಬೇಕಪ್ಪ ಇಲ್ಲಿಂದ, ನೆಮ್ಮದಿ ಊರು ತಲುಪಬೇಕು ನಾನು. ಮಳೆ ಬೆಳೆ ವಿಚಾರ. ಹಾಂ,